ಎಸ್, ರಾಜಕಾರಣದಲ್ಲಿ ಇವತ್ತು ನಾನು ಹಲವಾರು ಬಾರಿ ಹೇಳಿದ್ದೀನಿ, ಚುನಾವಣೆ ಸಂದರ್ಭದಲ್ಲಿ ಮನೆ ದುಡ್ಡು ತಂದು ರಾಜಕೀಯ ಮಾಡೋಕ್ಕಾಗತ್ತಾ? ಆಲೂಗಡ್ಡೆ ಬೆಳೆದ್ಬಿಟ್ಟು ಆಲೂಗಡ್ಡೆಲಿ ಬಂದು ದುಡ್ಡಲ್ಲಿ ರಾಜಕೀಯ ಮಾಡೋಕ್ಕಾಯ್ತದೆ? ನಾನು ಹೇಳ್ತಾರಲ್ಲ, ಏನು ಆಲೂಗಡ್ಡೆ ಬೆಳೆದು ಆಸ್ತಿ ಪಡೆದ್ರ ಅಂತೇಳಿ. ನಾನು ಬಂದಂಥದ್ದು ನನ್ನ ಜಮೀನು ಇದೆಯಲ್ಲ, ಇದನ್ನು 100 ಎಕರೆ ಇದನ್ನು ಪೋಸ್ಟ್ ಅಂಟಿಸಿದ್ರಲ್ಲ, ಈ ಬಿಡದಿ ಹತ್ರ ಅಂಟಿಸ್ಕೊಂಡು ಜನಗಳನ್ನ ಬದಲಾವಣೆ ಮಾಡ್ತೀವಿ ಅಂತೇಳಿ. ನನ್ನ ಹೆಂಡ್ತಿದು, ನನ್ನ ಮಗಂದು, ನಂದು ಎಲ್ಲ ಫೋಟೋಗಳು ಹಾಕವ್ರಲ್ಲ. ಈ ಕೈಯಲ್ಲಿ ಹೇಳಿದ್ನಲ್ಲ ಮೊನ್ನೆ ಹೆಂಗಿದೆ ಅಂತೇಳಿ. ಅವತ್ತು ಎಷ್ಟು ಕೋಟಿ ನನಗೆ ಸುರಿಯೋಕ್ಕೆ ಬಂದರು. ಆ ಪ್ಲೇವಿನ್ ಲಾಟ್ರಿ, ಆನ್ಲೈನ್ ಇದನ್ನು ಪ್ಲೇವಿನ್ ಲಾಟ್ರಿಗಳನ್ನ ನಾನೇನು ನಿಷೇಧ ಮಾಡಿದೆ, ಎಲ್ಲ ಸಂಪೂರ್ಣ ಬಂದ್ ಮಾಡಿದೆ. ಬಂದ್ರಲ್ಲ ನನ್ನ ಹತ್ರ ಇದ್ದಂಥ ಒಬ್ಬ ಅಧಿಕಾರಿ, ಸರ್ ವಿಂಡ್ಸರ್ ಮ್ಯಾನರಲ್ಲಿ ಸೂಟ್ ಕೇಸ್ ಇಟ್ಕೊಂಡು ಕೂತವ್ರೆ ಸರ್ ಅಂತ ನನ್ನ ಮುಂದೆ ಬಂದರಲ್ಲ ಒಬ್ಬ ಅಧಿಕಾರಿ. ಬೈದು ಕಳಿಸಿ, ನಿನ್ನ ಕೆಲಸ ಏನು ಅಂತ ಹೇಳಿ. ನಿನ್ನ ಕೆಲಸ ಏನಿದೆ ಅಷ್ಟು ಮಾಡು, ರಾಜಕೀಯಕ್ಕೆ ದುಡ್ಡು ಬೇಕು, ಇಂಥ ಪಾಪದಂಡದಿಂದ ರಾಜಕೀಯ ಮಾಡಲ್ಲ ಅಂತ ಹೇಳಿದೆ. ನನ್ನ ಪಕ್ಷದಲ್ಲಿ ಎಸ್, ನಾನು ಕೆಲವರಿಗೆ ವಿಧಾನ ಪರಿಷತ್ತಿಗೆ ಸೀಟ್ ಕೊಡಬೇಕಾದ್ರು ಪಕ್ಷಕ್ಕೆ ದೇಣಿಗೆ ತಗೊಂಡಿದ್ದೀನಿ ಅವ್ರ ಹತ್ರ. ಓಪನ್ ಆಗಿ ಹೇಳಿದ್ದೀನಿ, ನಾನು ಈ ಪಕ್ಷ ನಡೆಸಬೇಕಾದ್ರೆ ಕೆಲವರು ಶಾಸಕರು ಚುನಾವಣೆಯಲ್ಲಿ ಸಾಲ ಮಾಡಿ ಬಂದಿದ್ದೀವಿ, ವಿಧಾನ ಪರಿಷತ್ಗೂ ರಾಜ್ಯಸಭಾ ಸೀಟ್ ಕೊಟ್ಟಾಗ ನಮಗೆ ಅಷ್ಟು ಕೊಡಿಸಿ ಇಷ್ಟು ಕೊಡಿಸಿ ಅಂತೇಳಿ ಡಿಮ್ಯಾಂಡ್ ಮಾಡಿದಂಥವ್ರು. ಕುಮಾರಸ್ವಾಮಿ ಟಿಕೆಟ್ ಕೊಡಬೇಕಾದ್ರೆ ಎಷ್ಟು ದುಡ್ಡು ತಗೊಂಡ? ಏನು ನನ್ನ ಸ್ವಂತಕ್ಕೆ ತಗೊಂಡಿದ್ದೀನ? ಟಿಕೆಟ್ನ ಕೊಡಬೇಕಾದ್ರೆ ಅಸೆಂಬ್ಲಿ ಚುನಾವಣೆಯಲ್ಲಿ ನಾನು ಯಾರ ಹತ್ರನೂ ಭಿಕ್ಷೆ ಬೇಡಿಲ್ಲ. ಬೇರೆಯವ್ರ ಹತ್ರ ಭಿಕ್ಷೆ ಬೇಡಿ ಒಂದೊಂದು ಕ್ಯಾಂಡಿಡೇಟ್ಗೆ ಒಂದು ರಾಜಕೀಯ ಒಂದು ಸಣ್ಣ ಪಕ್ಷ, ಈ ಪಕ್ಷ ಉಳಿಸ್ಕೊಳ್ಳಿಕ್ಕೆ ಯಾವ್ಯಾವ ಥರ ನಾನು ವೈಯಕ್ತಿಕವಾಗಿ ನಡೆದೀನಿ ನನಗೆ ಗೊತ್ತಿದೆ. ಇವ್ರ ಹತ್ರ ಉತ್ತರ ತಗೋಬೇಕಾ? ನಾನು ಇವರಿಂದ ಸರ್ಟಿಫಿಕೇಟ್ ತಗೋಬೇಕಾ? ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಸೈನ್ ಹಾಕಬೇಕಾದ್ರೆ ನಾನು ಆ ಸೈನ್ ಮಾರಾಟಕ್ಕೆ ಎಂದೂ ಇಟ್ಟಿಲ್ಲ. ಸೈನ್ ಹಾಕಬೇಕಾದ್ರೆ ಇವತ್ತು ಡೆಲ್ಲಿನಲ್ಲಿ ಮಂತ್ರಿ ಇದ್ದೀನಿ, ನನ್ನ ಸೈನ್ನ ಮಾರಾಟಕ್ಕೆ ಇಟ್ಟಿಲ್ಲ. ಅಲ್ಲಿ ಡೆಲ್ಲಿ ಒಳಗೂ 2 ಇಲಾಖೆ ನಡೆಸ್ತಾ ಇದ್ದೀನಿ. ಯಾವ ರೀತಿ ಒಂದು ವಿಶ್ವಾಸದಲ್ಲಿ ಅವ್ರಿಗೆ ಕೆಲಸ ಮಾಡ್ತಾಯಿದ್ದೀನಿ. ನನ್ನ ಆತ್ಮಕ್ಕೆ ನಾನು ಹೇಳ್ಕೋಬೇಕು, ದೇವ್ರಿಗೆ ಹೇಳ್ಕೋಬೇಕು. ನಾನು ಯಾವುದೇ ಕಾರಣಕ್ಕೂ ಬ್ರದರ್, ಬಿಡದಿ ಟೌನ್ಶಿಪ್ ವಿಷಯದಲ್ಲಿ ಅದು ಕುಮಾರಸ್ವಾಮಿ ಕೂಸು ಅಂತಲಾದರೂ ಹೇಳಲಿ, ಏಕೆಂದರೆ ನೈಸ್ ವಿಷಯದಲ್ಲಿ ದೇವೇಗೌಡರು ಕೂಸು ಅಂದರು. ಆದರೆ ಆ ಕಾರ್ಯಕ್ರಮಗಳಲ್ಲಿ ಲೂಟಿ ಮಾಡಿದಾರೆ ಯಾರು? ನೈಸಲ್ಲಿ. ಇದೆಲ್ಲ ದೊಡ್ಡ ಕಥೆ ಇದೆ.